ನಮಸ್ಕಾರ ಸ್ನೇಹಿತರೆ, ಸ್ವಸ್ಥ ಸಮಾಜ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾನು ಇನ್ವರ್ಟರ್ ಬ್ಯಾಟ್ರಿಗಳಿಗೆ ಡಿಸ್ಟಿಲ್ ವಾಟರ್ ಹೇಗೆ ಆ್ಯಡ್ ಮಾಡಬೇಕು, ಎಷ್ಟು ಆ್ಯಡ್ ಮಾಡಬೇಕು ಹಾಗೂ ಎಷ್ಟು ತಿಂಗಳಿಗೊಮ್ಮೆ ಆ್ಯಡ್ ಮಾಡಬೇಕೆಂಬುದನ್ನು ಹೇಳ್ತೀನಿ. ಫಸ್ಟಿಗೆ ನಾವು ಎಷ್ಟು ತಿಂಗಳಿಗೊಮ್ಮೆ ಆ್ಯಡ್ ಮಾಡಬೇಕೆಂಬುದನ್ನು ನೋಡೋಣ. ನಾವು ಇನ್ವರ್ಟರನ್ನು ಹೊಸದಾಗಿ ತೊಗೊಂಡಾಗ ನಾವು 1 ರಿಂದ 2 ತಿಂಗಳಿಗೆ ಅದನ್ನು ಇಂಡಿಕೇಟರ್ ನೋಡಿ ಆ್ಯಡ್ ಮಾಡಬೇಕು. ಅದಾದಮೇಲೆ ಪ್ರತಿ 6 ತಿಂಗಳಿಗೊಮ್ಮೆ ಆ ಇಂಡಿಕೇಟ್ರನ್ನು ಚೆಕ್ ಮಾಡಿ ಆ ಇಂಡಿಕೇಟರ್ಗಿಂತ ಡೌನ್ ಬಂದಿದ್ದರೆ ನಾವು ಆ್ಯಡ್ ಮಾಡ್ತಾ ಹೋಗಬೇಕು. ಒಂದು ವೇಳೆ ನಾವು ಅದು ಆ್ಯಡ್ ಮಾಡೋದನ್ನು ಮರೆತರೆ ಅದರದ್ದು ಡಿಸ್ಟಿಲ್ ವಾಟರ್ ತುಂಬ ಲೋ ಆಗಿ ಅದು ಬ್ಯಾಟ್ರಿಗೆ ಎಫೆಕ್ಟ್ ಆಗೋ ಚಾನ್ಸ್ ತುಂಬ ಇರ್ತದೆ. ಆದ್ದರಿಂದ ರೆಗ್ಯುಲರ್ ಆಗಿ ನಾವು ಎವ್ರಿ 6 ಮಂತ್ಗೊಮ್ಮೆ ಚೆಕ್ ಮಾಡ್ತಾ ರೆಗ್ಯುಲರ್ ಆಗಿ ಆ್ಯಡ್ ಮಾಡ್ತಾ ಹೋದರೆ ಬ್ಯಾಟ್ರಿ ಡ್ಯೂರಬಿಲಿಟಿ ಜಾಸ್ತಿ ಇರ್ತದೆ. ಈಗ ನಾವು ಯಾವ ರೀತಿ ಆ್ಯಡ್ ಮಾಡಬೇಕೆಂಬುದನ್ನು ನೋಡೋಣ. ಮೊದಲಿಗೆ ಡಿಸ್ಟಿಲ್ ವಾಟರ್ ಆ್ಯಡ್ ಮಾಡಲು ನಾವು ಇದನ್ನು ಇನ್ವರ್ಟರ್ನ ತೆಗೆದಿಡಬೇಕು. ಸ್ವಿಚ್ ಎಲ್ಲ ಆಫ್ ಮಾಡಿಕೊಂಡು ಇನ್ವರ್ಟರ್ ತೆಗೆದಿಟ್ಟು ಆಮೇಲೆ ಈ ಥರ ರೋಟೇಟ್ ಮಾಡಿಕೊಂಡು ಇದು ಓಪನ್ ಮಾಡೋಕ್ಕೆ ಬರ್ತದೆ. ಹೀಗೆ ತೆಗೆದು ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿಕೊಂಡು ಆಮೇಲೆ ಈಗ ಇದನ್ನು ಬೇಕಾದರೆ ಸೈಡ್ ಹೀಗೆ ಮಾಡಿ ತಗೊಳ್ಬೋದು, ಯಾಕಂದರೆ ನಮ್ಗೆ ಹಾಕಲಿಕ್ಕೆ ಈಸಿ ಆಗ್ತದೆ. ಆಮೇಲೆ ಡಿಸ್ಟಿಲ್ ವಾಟರ್ ಬಾಟಲ್ ಈ ಥರ ಸಿಗ್ತದೆ. ಇದು 2 ಲೀಟ್ರದ್ದು ಒಂದು 60 ರೂಪಾಯಿಗೆಲ್ಲ ಸಿಗ್ತದೆ. ಇನ್ನೊಮ್ಮೆ ತಂದು ಇಟ್ಕೋಬೇಕು. ಮತ್ತು ಇದನ್ನು ನಾವು ಒಂದು ಚಿಕ್ಕ ಬಾಟಲಲ್ಲಿ ತುಂಬ್ಕೋಬೇಕು, ನಮ್ಗೆ ಹಾಕಲಿಕ್ಕೆ ಅನುಕೂಲ ಆಗ್ತದೆ. ಈ ಥರ ತೊಗೊಂಡು ಆಮೇಲೆ ಈಗ ನಾವು ಇಂಡಿಕೇಟರನ್ನು ಚೆಕ್ ಮಾಡಬೇಕು. ಇದು ಮೇನ್ ಇಂಡಿಕೇಟರು. ಅದು ರೆಡ್ ಒಂದು ಇಲ್ಲಿ ರೌಂಡ್ ಹಾಕಿರ್ತಾರೆ, ಇಲ್ಲಿದೆ ನೋಡಿ, ಇಲ್ಲಿ ಈ ರೆಡ್ ಇದೆಯಲ್ಲ, ಆ ರೌಂಡ್ಗಿಂತ ಈ ಒಂದು ಟಿಪ್ ಏನಿದೆಯಲ್ಲ ಇದು ಇದಕ್ಕಿಂತ ಡೌನ್ ಬಂದರೆ ಅದು ಡಿಸ್ಟಿಲ್ ವಾಟರ್ ಕಡಿಮೆ ಆಗಿದೆ ಎಂದರ್ಥ. ಸೊ ಇದನ್ನು ನಾವು ಈ ಥರ ಮುಚ್ಚೋಕ್ಕೆ ಬರ್ತದೆ. ಇದೇನಿರ್ತದಲ್ಲ ಇದು ಈ ರೆಡ್ ಟಿಪ್ಪು ಆ ಇಂಡಿಕೇಟ್ರಿಗಿಂತ ಕೆಳಗೆ ಬಂದರೆ ನಾವು ಡಿಸ್ಟಿಲ್ ವಾಟರ್ ಆ್ಯಡ್ ಮಾಡಬೇಕೆಂದರ್ಥ. ಇದೇ ರೀತಿ ಇವುಗಳಿಗೇನು ಇರ್ತದೆ, ಉಳಿದದ್ದಕ್ಕೂ ಇವಕ್ಕೆ ಚಿಕ್ಕದಿರ್ತದೆ. ಇದರಲ್ಲಿ ಇಲ್ಲಿ ಒಂದು ರೆಡ್ ಇಂಡಿಕೇಟರ್ ಇರ್ತದೆ, ಇದರಲ್ಲಿ ಇರ್ತದೆ ನೋಡಿ, ಈ ಥರ ಇರ್ತದೆ. ಇದು ಇಲ್ಲಿ ಕಾಣ್ತಾ ಇದ್ದರೆ ಈ ರೆಡ್ ಇಂಡಿಕೇಟ್ರು ಇದೆ ಅಂತ ಅರ್ಥ. ಇಲ್ಲಾಂದರೆ ಅದು ಕಡಿಮೆ ಆಗಿದ್ದರೆ ಆ್ಯಸಿಡು ಇದು ಕೆಳಗೆ ಹೋಗಿರ್ತದೆ, ಈ ರೆಡ್ ಇಂಡಿಕೇಟರ್ ಕಾಣೋದಿಲ್ಲ. ಸೊ ನಾವು ಏನು ಮಾಡಬೇಕು, ಇದಕ್ಕಿಂತ ಡೌನ್ ಬಂದಾಗ ಇನ್ನು ಜಸ್ಟ್ ಈ ಥರ ಉಚ್ಚಿ ಇದಕ್ಕೆ ತೆಗಿಲಿಕ್ಕೆ ಬರ್ತದೆ. ಹೀಗೆ ತೆಗೆದು ಎಲ್ಲಾದರೂ ಸೈಡ್ ಇಟ್ಟು ಆಮೇಲೆ ನಾವು ತುಂಬಿಟ್ಟಿರ್ತೀವಲ್ಲ ಡಿಸ್ಟಿಲ್ ವಾಟ್ರು, ಅದನ್ನ ನಾವು ನಿಧಾನವಾಗಿ ಆ್ಯಡ್ ಮಾಡಬೇಕು. ಈ ಥರ ನೋಡಿ, ಈ ಥರ ಆ್ಯಡ್ ಮಾಡಬೇಕು. ಹೀಗೆ ಆ್ಯಡ್ ಮಾಡಿ ಸ್ವಲ್ಪ ಆ್ಯಡ್ ಮಾಡಿ ಇದು ಮತ್ತೆ ನಾವು ಕ್ಲೋಸ್ ಮಾಡಿ ಹೀಗೆ ಇಂಡಿಕೇಟರ್ ಚೆಕ್ ಮಾಡ್ಕೋಬೇಕು. ಈಗ ಸ್ವಲ್ಪ ಮೇಲೆ ಬಂದಿದ್ದು ನೋಡಿ, ಅದೇ ಥರ ಇವನ್ನೆಲ್ಲ ಸ್ವಲ್ಪ ಉಚ್ಚಿ ಹೀಗೆ ನೋಡಿ, ಈ ಥರ ಹಿಂಗೆ ಇಟ್ಕೊಳ್ಳೋದು. ಹೀಗೆ ಇಟ್ಕೊಂಡು ಈ ಥರ ತೆಗೆದು ಎಲ್ಲದಕ್ಕೂ ಸ್ವಲ್ಪ ಆ್ಯಡ್ ಮಾಡಬೇಕು. ಇದಕ್ಕೆ ಮತ್ತು ಇದಕ್ಕೆ ಹೀಗೆ ಇವುಗಳಿಗೂ ಆ್ಯಡ್ ಮಾಡಿ ಆಮೇಲೆ ಇವನ್ನ ಹಾಕಿ ಒಮ್ಮೆ ನಾವು ಇಂಡಿಕೇಟರ್ ಚೆಕ್ ಮಾಡ್ಕೋಬೇಕು, ಇದು ಇದೆಯಾ ಇಲ್ಲ ಅಂತ. ಹೀಗೆ ಮೇನ್ ಇಂಡಿಕೇಟ್ರ್ ಇದು ಈ ರೆಡ್ ರೌಂಡ್ ಏನಿದೆಯಲ್ಲ ಅದಕ್ಕಿಂತ ಮೇಲಿದೆ. ಸೊ ಇದು ಕರೆಕ್ಟ್ ಇದೆ ಅಂದಾಗೆ. ಸೊ ಇದೇ ಥರ ನಾವು ಎವ್ರಿ 6 ಮಂತ್ಗೊಮ್ಮೆ ಚೆಕ್ ಮಾಡಿ ಅದು ಒಂದು ವೇಳೆ ಡೌನ್ ಬಂದಿದ್ದರೆ ಡಿಸ್ಟಿಲ್ ವಾಟರ್ ಆ್ಯಡ್ ಮಾಡ್ತಾಯಿದ್ರೆ ಡ್ಯೂರಬಿಲಿಟಿ ಬ್ಯಾಟ್ರಿ ಚೆನ್ನಾಗಿರ್ತದೆ ಮತ್ತು ಕೆಡೋದಿಲ್ಲ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಓಕೆ, ಧನ್ಯವಾದಗಳು.